ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ಭೂಮಿಕಾ ಸುದರ್ಶನ್. ಹುರ್ಗಡ್ಲೆ ಮತ್ತು ಕಡಲೆಕಾಯಿ ಬೀಜ ಇವೆರಡರಲ್ಲೂ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಎಷ್ಟೊಂದು ವೆರೈಟಿ ಚಟ್ನಿ ಪುಡಿಗಳನ್ನ ಮಾಡೋದು ತೋರಿಸಿದ್ರು. ಇವತ್ತು ತುಂಬ ಸಿಂಪಲ್ ಆಗಿ ಒಂದು 5ರಿಂದ 10 ನಿಮಿಷದ ಒಳಗಡೆನೆ ಮನೆಯಲ್ಲಿರೋವಂಥ ಐಟಮ್ಗಳಲ್ಲಿ ಫಟಾಫಟ್ ಅಂತ ಈ ಚಟ್ನಿ ಪುಡಿಗಳನ್ನ ಮಾಡ್ಕೊಂಡ್ಬಿಡ್ಬೋದು. ಇದೊಂದು ಚಟ್ನಿ ಪುಡಿ ಇದ್ದರೆ ಸಾಕು, ನಿಮ್ಮ ಊಟಕ್ಕೆ ಇನ್ನಷ್ಟು ರುಚಿ ಹೆಚ್ಚುತ್ತೆ. ಅದರಲ್ಲೂ ನಾರ್ತ್ ಕರ್ನಾಟಕ ಊಟಗಳಿಗಂತೂ ಈ ಚಟ್ನಿ ಪುಡಿ ಇದ್ದರೆ ಅದ್ರ ರುಚಿನೇ ಬೇರೆ. ಅವರು ಇದನ್ನು ಚಟ್ನಿ ಪುಡಿನ ಕಡಲೆಕಾಯಿ ಬೀಜದ ಹಿಂಡಿ, ಹುರ್ಗಡ್ಲೆ ಹಿಂಡಿ ಅಂತ ಕೂಡ ಹೇಳ್ತಾರೆ. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಚಟ್ನಿ ಪುಡಿ ಹುರ್ಗಡ್ಲೆದು ಮಾಡೋದಕ್ಕೆ ಮಿಕ್ಸರ್ ಜಾರ್ ಒಳಗಡೆ ಅರ್ಧ ಕಪ್ಪು ಹುರ್ಗಡ್ಲೆ, 1/4 ಕಪ್ಪು ಒಣಕೊಬ್ಬರಿ ತುರಿದಿರೋ ಅಂಥದ್ದು, ಬೆಳ್ಳುಳ್ಳಿ 1 ಉಂಡೆ ಅಂದರೆ ಒಂದು 10 ಎಸಳು ಬಂದಿದೆ, ಕರ್ಬೇವಿನ ಸೊಪ್ಪು 1 ಗರಿ, ಚೆನ್ನಾಗಿ ತೊಳೆದು ಒಂದು ಚೂರು ನೀರಿಲ್ಲದೆ ಹಾಗೆ ಒರೆಸ್ಬಿಟ್ಟು ಹಾಕೋಬೇಕು. ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು ಅರ್ಧ ಟೀ ಸ್ಪೂನಿಂದ 3/4 ಟೀ ಸ್ಪೂನ್, 1 ಟೇಬಲ್ ಸ್ಪೂನ್ ಎಣ್ಣೆ. ಇದನ್ನ ನುಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ. ಆದಷ್ಟು ನುಣ್ಣದಾಗಿ ಪುಡಿ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹುರ್ಗಡ್ಲೆ ಚಟ್ನಿ ಪುಡಿ ರೆಡಿ ಆಯಿತು. ಅದೇ ಮಿಕ್ಸರ್ ಜಾರ್ ಒಳಗಡೆ ಅರ್ಧ ಕಪ್ಪು ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಜೀರಿಗೆ ಅರ್ಧ ಟೀ ಸ್ಪೂನ್, ಬೆಳ್ಳುಳ್ಳಿ 1 ಉಂಡೆ, ಒಂದು 10ರಿಂದ 15 ಎಸಳು ಬಂದಿದೆ, 1 ಗರಿ ಕರಿಬೇವಿನ ಸೊಪ್ಪು, ಅಚ್ಕಾರದ ಪುಡಿ ಖಾರಕ್ಕೆ ತಕ್ಕ ಹಾಗೆ 1 ಟೇಬಲ್ ಸ್ಪೂನ್ ಹಾಕೊಳ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಕಡಲೆಕಾಯಿ ಎಣ್ಣೆ ಅಥವಾ ನಾರ್ಮಲ್ ರಿಫೈನ್ಡ್ ಆಯಿಲ್. ಈ ಕಡಲೆಕಾಯಿ ಬೀಜದ ಚಟ್ನಿ ಪುಡಿ ಮಾತ್ರ ಒಂದೇ ಸಲ ಮಿಕ್ಸರ್ ಮಾಡೋ ಹಾಗಿಲ್ಲ, ಬ್ಲೆಂಡ್ ಮಾಡಿಕೊಂಡು ಕೈಯಲ್ಲಿ ಅಥವಾ ಸ್ಪೂನಲ್ಲಿ ಮಿಕ್ಸ್ ಮಾಡಿ ತರತರಿಯಾಗಿ ಪುಡಿ ಮಾಡ್ಕೋಬೇಕು. ನೋಡಿ, ಒಂದು 7-8 ಸಲ ಬ್ಲೆಂಡ್ ಮಾಡ್ಕೊಂಡಿದ್ದಕ್ಕೆ ಇಷ್ಟು ತರತರಿಯಾಗಿ ಪುಡಿಯಾಗಿದೆ. ಈ ಥರ ಒಂದು ಚೂರು ಕಡಲೆಕಾಯಿ ಬೀಜ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ರುಚಿಯಾಗಿರುತ್ತೆ. ಕಡಲೆಕಾಯಿ ಬೀಜದ ಚಟ್ನಿ ಪುಡಿ ಕೂಡ ರೆಡಿ ಆಯಿತು. 10 ನಿಮಿಷದಲ್ಲಿ ಹುರ್ಗಡ್ಲೆ ಮತ್ತು ಕಡಲೆಕಾಯಿ ಬೀಜದ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ದೆ. ಸರ್ವ್ ಮಾಡ್ಕೊಳ್ತೀನಿ ಒಂದು ಬೌಲ್ಗೆ. ನೋಡಿದ್ರಲ್ಲ ಹುರ್ಗಡ್ಲೆ ಮತ್ತು ಕಡಲೆಕಾಯಿ ಬೀಜದ ಚಟ್ನಿ ಪುಡಿಗಳು ಮಾಡೋದು ಹೇಗೆ ಅಂತ. ನೀವು ಯಾವಾಗಲೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋ ಬದಲು 1 ವಾರಕ್ಕಾಗೋಷ್ಟು ಅಥವಾ ಒಂದು 4-5 ದಿನಕ್ಕಾಗೋಷ್ಟು ಮಾಡಿಕೊಂಡ್ರೆ ಅದ್ರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ನೀವು ತುಂಬ ದಿನ ಇಟ್ಟಷ್ಟು ಅದ್ರ ಫ್ಲೇವರ್ ಕಮ್ಮಿ ಆಗುತ್ತೆ, ಟೇಸ್ಟು ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಆದಷ್ಟು ಫ್ರೆಶ್ ಆಗಿ ಮಾಡಿಕೊಂಡು ರುಚಿಯಾಗಿ ತಿನ್ನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.